ಏನ್ ಹೈ ವೋಲ್ಟೇಜ್ ಇಲ್ಲ, ಪಾಪ ಪಾಪ ಇದು ಬಿಟ್ಕೋಣ ಅನಿಸ್ತದೆ ನಮಗೆ. ನಾವ್ ಹೇಳೋದು ಒಂದೇ ಒಂದ್ ಮಾತು, ಇಲ್ಲಿ ನೋಡಿ, ಇದು ನಮ್ಮ ಕರುನಾಡು. ವಿರಾಟ್ಗೆ ಎದುರಾದರೆ ಅವರದು ನಾಯಿ ಪಾಡು. ಎಲ್ಲರೂ ಕಾಣುತ್ತದೆ RCB ಫ್ಯಾನ್ಸ್ ಜಾಡು. ಚಾಮುಂಡಿ ಸಾರಿಗೆ CSK ಔಟ್ ಆಫ್ ಪ್ಲೇ ಆಫ್ ಇನ್ನೊಂದು ತೋರಿಸ್ಬೇಕು ನಿಮಗೆ, ನೋಡಿ. ನೋಡಿ, ದಯವಿಟ್ಟು ಕಾಡು ಬೆಳೆಸಿ ನಾಡು ಉಳಿಸಿ. ಅದಕ್ಕೆ ನಮ್ ತಾಳ ಅವರಿಗೆ ಚೆನ್ನಾಗಿ ಡಾಟ್ ಬಾಲ್ ಮಾಡಕ್ ಹೇಳ್ತಾ ಇದೀವಿ, ಸೊ ದಟ್ ಜಾಸ್ತಿ ಮರಗಳು ಬೆಳೆಸ್ಬೋದು. ಸೊ ಅದಕ್ಕೋಸ್ಕರ ನಮ್ಮ ಈ ಮೆಸೇಜ್ ತಂದಿದೀವಿ. ಚೆನ್ನೈಯಲ್ಲಿ ಮರಗಳಿಲ್ಲ, ಇದರಿಂದ ಚೆನ್ನೈಯಲ್ಲಿ ತುಂಬಾ ಮರಗಳು ಬರಲಿ ಅಂತ ಆಶಿಸ್ತಾ ಇದ್ದೀವಿ. ಇನ್ನು ಬೆಂಗಳೂರು ಗಾರ್ಡನ್ ಸಿಟಿ ಕಮ್ಮಿ ಆಗ್ತಾ ಇದೆ, ಒಂದ್ ಸ್ವಲ್ಪ ಮರಗಳು ಸ್ವಲ್ಪ ಜಾಸ್ತಿ ಆಗ್ಲಿ. ಏನಾಗ್ಲಿ ಈ ಸಲ ಕಪ್ ನಮ್ದೇ. ಇವಾಗ ಆಲ್ರೆಡಿ ಅವ್ರು ಸೋತ್ ಬಿಟ್ಟು ಇಲ್ಲಿ ಆಡಕ್ ಬರ್ತಿದ್ದಾರೆ, ಸೊ ಅದೊಂದು ಹೋಪ್ ಇರ್ತೀವಿ, ನಾವು ಗೆಲ್ತೀವಿ ಅನ್ನೋದು. ಅದೇ ಇಂಟ್ರೆಸ್ಟ್ ಇರಲ್ಲ ಮ್ಯಾಚ್, ಬಟ್ RCB ಫ್ಯಾನ್ಸ್ ಬಂದೇ ಬರ್ತೀವಿ. ಬಂದಿರೋದು ಮ್ಯಾಚ್ ಒನ್ ಸೈಡೆಡ್ ಅಂತ ಗೊತ್ತು. ಮ್ಯಾಚ್ ಕಂಪ್ಲೀಟ್ ಮಾಡ್ಬೇಕಲ್ಲ ಅಂತ ಮಾಡಕ್ ಬಂದಿದ್ದಾರೆ ಅಷ್ಟೇ, ಇಲ್ಲಾಂದ್ರೆ ಪೇಮೆಂಟ್ ಬರಲ್ಲ. ಅದು ಬೇರೆ, ನಾವು ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಂಡ್ ಬಂದಿದ್ವಿ. ಸದ್ಯ ಮಳೆ ಬರ್ತಿದ್ರೆ ಸಾಕು, ಚಾಮುಂಡಿ ತಾಯಿ ಕಾಪಾಡಪ್ಪ. ಇವತ್ತು ಟಾಸ್ ಇಂಪಾರ್ಟೆಂಟ್ ಆಗುತ್ತಾ? ಟಾಸ್ ಗೆದ್ದಿಲ್ಲ ಹೋಮ್ ಪಿಚ್ ಅಲ್ಲಿ ಗೆದ್ರು ಗೆಲ್ದೇ ಇದ್ರು ಗೆಲ್ಲೋದು RCB ಇದೆ. ಆದ್ರೆ ಟಾಸ್ ಗೆದ್ರು ಗೆಲ್ದೇ ಇದ್ರು, ಆದ್ರೂ ಟಾಸ್ ಗೆಲ್ಲಿ ಅಂತ ನಾವು ಆಶಿಸ್ತೀವಿ. ಯಾಕಂದ್ರೆ ಏನು ಸೋಲಕ್ ಇಷ್ಟಪಡಲ್ಲ ನಾವು CSK ಮೇಲೆ. ಈ ವರ್ಷ ಟೇಬಲ್ ಟಾಪ್ ಇದೆ ನಾವು. ಹೌದೌದು, ಟಾಪ್ ಅಲ್ಲೇ ಬರ್ತೀವಿ. 18 ವರ್ಷ ಬೇಕಾಯ್ತು ಟಾಪ್ ಅಲ್ಲಿ ಬರಕ್ಕೆ, ಪರವಾಗಿಲ್ಲ. ಆದ್ರೆ ಟಾಪ್ ಅಲ್ಲಿ ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಅಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಅಲ್ಲ, ಅಲ್ಲ ಫಾರ್ ರೀಸನ್ CSK ಔಟ್ ಆಫ್ ಸೀಸನ್. ಕಾಡು ಬೆಳೆಸಿ ನಾಡು ಉಳಿಸಿ, CSK ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.